ಆಸಮ್ ಆಗಿದೆ. ನಾನು ಚಿಕ್ಕ ವಯಸ್ಸಿದ್ದಾಗಿಂದನೂ ಇಲ್ಲೇ ಬರ್ತಾ ಇದ್ದೀನಿ. ನನ್ನ ಫೇವ್ರೇಟ್ ಡಾಕ್ಟರ್ ರಾಜ್ ಬೇಲ್ ಇಲ್ಲಿ ಯಾವಾಗಲೂ ಇಲ್ಲೇ ಬರ್ತೀನಿ. ವೀಕೆಂಡ್ಸ್ ಅಂತೂ ಪಕ್ಕಾ ಬಂದೇ ಬರ್ತೀನಿ. ಸೆಕೆಂಡ್ ಜನ್ರೇಷನ್ ನಾನು ಬಂದಾಯ್ತು, ಇವಾಗ ನನ್ನ ಮಗಳು ನನ್ನ ಮಗ ಎಲ್ಲರೂ ಇಲ್ಲೇ ತಿಂತಾ ಇದ್ದಾರೆ. ನೋಡಿ, ನಮಗೆ ಗೊತ್ತಿರಲಿಲ್ಲ ನಮ್ಮ ಅಂಗಡಿಗೆ ಹಿಂಗೆ ಪುನೀತ್ ರಾಜ್ಕುಮಾರ್ ಬರ್ತಾರೆ, ಸೇವ್ ಪುರಿ ತರಿಸ್ಕೊಳ್ತಾರೆ ಅಂತ. ನಾಗಮಂಗಲದಿಂದ ತಂದಿರೋ ಬೆಣ್ಣೆ ಹಾಕಿ ಮಾಡಿಕೊಟ್ಟಿರುವಂತಹ ರೆಸಿಪಿ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ಬೆಂಗಳೂರಲ್ಲಿ ಕೆಲವೊಂದು ಹಳೆಯದಾದಂಥ ಹಳೆಯ ಚಾಟ್ಸ್ ಅಂಗಡಿಗಳಿದ್ದಾವೆ. ಅದೇ ಜಾಸ್ತಿ ಇಲ್ಲ, ಕೆಲವೊಂದು ಅಂಗಡಿಗಳಿರೋದು. ಸೊ ಅಂಥ ಒಂದು ಹಳೆಯ ಪುರಾತನವಾದಂಥ ಅಂದರೆ 50-60 ವರ್ಷದ ಹಳೆಯ ಚಾಟ್ಸ್ ಅಂಗಡಿಗಳಲ್ಲಿ ರಾಜ್ಕುಮಾರ್ ಬೇಲ್ ಅಂಗಡಿ ಕೂಡ ಒಂದು. ರಾಮಕೃಷ್ಣ ಆಶ್ರಮ ಬಸವನಗುಡಿ ಹತ್ತತ್ರ ಇರುವಂತಹ ರಾಜ್ಕುಮಾರ್ ಬೇಲ್ ಅಂಗಡಿ ಒಂದು 50-55 ವರ್ಷ ಇತಿಹಾಸ ಇರುವಂತಹ ಅಂಗಡಿ. ಸೊ ಇಲ್ಲಿ ನಿಮಗೆ ಚಾಟ್ಸ್ಗಳು ಒಂದು 30-35 ವೆರೈಟಿ ಚಾಟ್ಸ್ಗಳು ಸಿಗುತ್ತಂತೆ. ಜನ ಮಾತ್ರ ಕ್ರೇಜಿಯಾಗಿರ್ತಾರೆ. ಇಲ್ಲಿ ಬಂದು ಚಾಟ್ಸ್ ತಿಂದೇ ಇರೋರೇ ಇಲ್ಲ ಅಂತ ಹೇಳ್ಬೋದು, ಯಾಕಂದರೆ ಅಷ್ಟು ವರ್ಷದಿಂದ ಇದೆ ಅಂದರೆ ತುಂಬ ಜನ ಗೊತ್ತಿರುತ್ತೆ. ಸೊ ನಾವಿವತ್ತು ಇಲ್ಲಿಗೆ ಬಂದಿದ್ದೀವಿ, ರಾಜ್ಕುಮಾರ್ ಬೇಲ್ ಅಂಗಡಿಗೆ. ಇಲ್ಲಿ ಕೆಲವೊಂದು ಯುನೀಕ್ ಆಗಿರೋಂಥ ಚಾಟ್ಸ್ಗಳು ಸಿಗುತ್ತೆ ಅಂತ ತುಂಬ ಕೇಳಿದ್ವಿ. ಸೊ ಅದಕ್ಕೋಸ್ಕರ ಇವತ್ತು ಟ್ರೈ ಮಾಡಲೇಬೇಕು ಅಂತ ಇಲ್ಲಿ ಬಂದಿದ್ದೀವಿ. ಸೊ ಹೋಗ್ಬಿಟ್ಟು ಏನೇನು ಸಿಗುತ್ತೆ ಮತ್ತು ಓನರ್ ಮಾತಾಡ್ಸೋಣ, ಹೇಗೆ ಇವರು ಪ್ರಿಪೇರ್ ಎಲ್ಲ ಮಾಡ್ತಾರೆ, ಅಂದರೆ ಏನೇನು ಸಿಗುತ್ತೆ, ಹೇಗೆ ರೇಟು, ಏನೇನು ಹಾಕ್ತಾರೆ ಅಂತೆಲ್ಲ ತಿಳ್ಕೊಳ್ಳೋಣ. ನಾವು ಕೂಡ ಸ್ವಲ್ಪನಾದ್ರೂ ನೀವು ಕೂಡ ತಿಳಿಸ್ತೀವಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಗೊತ್ತಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ವೆಜ್ ಚಾಟ್ಸ್ ವೀಡಿಯೋಗಳನ್ನ ಎಂಕರೇಜ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಹೋಗೋಣ. ಹಂಗೆ ಒಂದು ಚಿಕ್ಕಿ ಪುರಿ, ಹಂಗೆ ಒಂದು ಅದೇ ಎಲೆ ಕೊಡಪ್ಪ ಒಂಚೂರು. ಸರ್ ನಮಸ್ಕಾರ. ಸರ್ ನಮಸ್ತೆ, ಹೇಳಿ ಸರ್. ನಿಮ್ಮ ಹೆಸರು ಸರ್? ಸರ್ ಪ್ರಕಾಶ್ ಅಂತ, ನಮ್ಮ ಅಣ್ಣ ಚಂದ್ರು. ಹಾಯ್ ಸರ್. ಹಾಯ್ ಸ್ನೇಹಿತರೆ. ಸೊ ರಾಜ್ಕುಮಾರ್ ಚಾಟ್ಸ್ ಸ್ವಲ್ಪ ತಿಳಿಸ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಹೇಗೆ ಸ್ಟಾರ್ಟ್ ಆಯಿತು, ಯಾವಾಗಿಂದ ಇದೆ, ಹೇಗೆ? ಸರ್ ಇದು ನಮ್ಮ ತಂದೆಯವರು ಸ್ಥಾಪನೆ ಮಾಡಿದ್ದು 1965-66 ಆ ಟೈಮಲ್ಲಿ. ಅವ್ರು ಮಾಡ್ಕೊಂಬತ್ತಿದ್ರು ಪಾನಿಪುರಿ, ಮಸಾಲ ಪುರಿ, ಬೇಲ್ಪುರಿ ಈ ರೀತಿ. ನಮ್ಮ ತಂದೆಯವ್ರದಿಂದನೇ ನಾವು ಹಂಗಂಗೆ ನಾವು ಕಲ್ತ್ಕೊಂಡು ಬಂದು ಅದನ್ನು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ. ಪಾನಿಪುರಿ, ಮಸಾಲೆ ಇವಾಗೆಲ್ಲ ಡ್ರೈ ಚಾಟ್ಸ್ ತುಂಬ ಇಷ್ಟಪಡ್ತಾರಲ್ಲ ಕೆಲವರು, ಹಾಗಾಗಿ ನಾವು ಡ್ರೈ ಚಾಟ್ಸ್ ಕಡೆ ಒಲವು ಕೊಟ್ಟು. ಮೊದಲು ಬೆಂಗಳೂರಲ್ಲಿ 3-4 ಮಾತ್ರ ಡ್ರೈ ಚಾಟ್ಸ್ ಇತ್ತು. ಅದೇ ಉದಾಹರಣೆ ಬೇಲ್ಪುರಿ, ಟೊಮೊಟೊ ಸ್ಲೈಸು, ಟಿಕ್ಕಿ ಪುರಿ ಮತ್ತು ಟೊಮೊಟೊ ಸ್ಲೈಸ್, ಹೆಸರುಬೇಳೆ, ಈ ಥರ ಒಂದು 5-6 ಥರ ಮಾತ್ರ ಇತ್ತು. ಈ ನಾವು ಬೆಂಗಳೂರಿನಲ್ಲಿ ಈ ಥರ ಇಟ್ಟ ಮೇಲೆ ಇದು ಸುಮಾರು ಒಂದು ಚಾಟ್ಸಲ್ಲಿ ಒಂದು 30 ಥರ ಡ್ರೈ ಚಾಟ್ಸು. ಮೊಸರು ಜೋಳ, ಮೊಸರು ಬೂಂದಿ, ಕುರ್ಕುರೆ ಮಸಾಲ, ಟೊಮೊಟೊ ಚಿಪ್ಸ್ ಮಸಾಲ, ಚೀಸ್ ಬಾಲ್ ಮಸಾಲ, ಮತ್ತು ಅಂಗಡಿ ಹೆಸರು ರಾಜ್ಕುಮಾರ್ ಸ್ಪೆಷಲ್ ಅನ್ನೋದಕ್ಕೆ ನಾವು ರಾಜ್ಕುಮಾರ್ ಮೇಲೆ ಇಟ್ಟರು ಅಭಿಮಾನಕ್ಕೋಸ್ಕರ ಒಂದು ರಾಜ್ಕುಮಾರ್ ಸ್ಪೆಷಲ್ ಅಂತ ಅಣ್ಣವ್ರ ಹೆಸರಲ್ಲೇ ಒಂದು ತಿಂಡಿ ಮಾಡ್ತೀವಿ ನಾವು. ಅದು ಭಾಳ ಫೇಮಸ್ ಇಲ್ಲಿ, ಚೆನ್ನಾಗಿರುತ್ತೆ. ಮತ್ತು ಅಂಗಡಿ ಸ್ಪೆಷಲ್ ಅಂತ ಮಾಡ್ತೀವಿ. ಒಂದು 3-4 ತಿಂಡಿ ಇದೆ, ಕಾಂಬಿನೇಷನ್ ಮೇಲೆ ಹೋಗುತ್ತದು. ಅದೇ ಉದಾಹರಣೆಗೆ ಕೆಲವ್ರಿಗೆ ದಹಿ ಟಿಕ್ಕಿ ತಿಂತಾ ಇರ್ತಾರೆ, ಅದ್ರ ಜೊತೆ ಟೊಮೊಟೊ ತಿನ್ನಬೇಕು ಅಂತ ಇಷ್ಟಪಡ್ತಾರೆ. ಆವಾಗ ಅದ್ರ ಜೊತೆ ಮಿಕ್ಸ್ ಮಾಡಿ ಒಂದು ಟೊಮೊಟೊ ಸ್ಲೈಸ್ ಇಟ್ಟು ಮಿಕ್ಸ್ ಮಾಡಿ ಅದನ್ನು ಅಂಗಡಿ ಸ್ಪೆಷಲ್ ಅಂತ ಮಾಡ್ತೀವಿ. ಕೆಲವರು ದಹಿ ಪುರಿ ಜೊತೆ ಕಾರ್ನ್ಫ್ಲೆಕ್ಸ್ ತಿನ್ನಬೇಕು ಅಂತ ಇಷ್ಟಪಡ್ತಾರೆ, ಆ ಕಾರ್ನ್ಫ್ಲೆಕ್ಸ್ ದಹಿ ಟಿಕ್ಕಿ ಅಂತ ಮಾಡ್ತೀವಿ. ಒಂದೊಂದು ಕಾಂಬಿನೇಷನ್ ಹೋಗುತ್ತೆ. ಎಷ್ಟು ಥರ ಕಾಂಬಿನೇಷನ್ ಇದೆ ಸರ್ ನಿಮ್ಮ ಹತ್ರ? ಒಂದು ಕಾಂಬಿನೇಷನ್ ತಿಂಡಿನೋ 4-5 ಬರುತ್ತೆ. ಈಗ ಅಂಗಡಿ ಸ್ಪೆಷಲ್ ಅಂತ ಅದು ಕಾಂಬಿನೇಷನಲ್ಲಿ ಬರುತ್ತೆ. ಈ ಕಾರ್ನ್ಫ್ಲೆಕ್ಸ್ ದಹಿ ಟಿಕ್ಕಿ ಅದು ಕಾಂಬಿನೇಷನಲ್ಲಿ ಬರುತ್ತೆ. ಮತ್ತು ಟೊಮೊಟೊ ಕಾರ್ನ್ಫ್ಲೆಕ್ಸ್ ಟಿಕ್ಕಿ ಅದು ಕಾಂಬಿನೇಷನಲ್ಲಿ ಹೋಗುತ್ತೆ. ಟೋಟಲ್ 30-32 ಥರ ಮಾಡ್ತೀವಿ. ಮೆನುಲೇ 30 ಇದೆ, ಅದ್ರ ಜೊತೆ ಎಕ್ಸ್ಟ್ರಾ ಅಡಿಷನ್ ಒಂದು 2 ಎಕ್ಸ್ಟ್ರಾ ಮಾಡಿಕೊಡ್ತೀವಿ ನಾವು. ಸೊ ಮತ್ತೆ ಇದು ರಾಜ್ಕುಮಾರ್ ಚಾಟ್ಸ್ ಅಂದ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಇಟ್ಟಿದ್ರಾ ಅಥವಾ ಹೆಸರು? ಇಲ್ಲ, ಇದು 2000 ಅಂಗಡಿ ಎಲ್ಲ ನಮ್ಮದು ಭಾಳ ಒಂದು ಜನಗಳೆಲ್ಲ ಇಷ್ಟಪಟ್ಬಿಟ್ಟಿದ್ರು. ಅದಾದಮೇಲೆ ನಮಗೆ, ನಾನು ಸಣ್ಣದ್ರಿಂದ ನಾವು ರಾಜ್ಕುಮಾರ್ ಅಭಿಮಾನಿಗಳು, ಸಣ್ಣದ್ರಿಂದನೂ ಅಷ್ಟೇ. ನಮಗೆ ರಾಜ್ಕುಮಾರ್ ಬಿಟ್ಟರೆ ಇನ್ನೊಂದು ವಿಷಯ ಗೊತ್ತಿಲ್ಲ. ಒಂದು ನಮ್ಮ ಜೊತೆಲ್ಲ ರಾಜ್ಕುಮಾರ್ ವಿಷಯಗಳು, ರಾಜ್ಕುಮಾರ್ ಸಿನಿಮಾಗಳು ಹಂಗಂಗೆ ಬಂದ್ಬಿಡ್ತು. ನಾವಿಲ್ಲಿ ಕೆಲಸ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನಮಗೆ ನಮ್ಮ ಕೆಲಸದ ಜೊತೆ ರಾಜ್ಕುಮಾರ್ ಇರಲಿ ಅಂದ್ಬಿಟ್ಟು ಒಂದು ಯೋಚನೆ ಮಾಡಿದಾಗ ನಮ್ಗೆ ಐಡಿಯಾ ಹೊಳೆದಿದ್ದು, ಯಾಕೆ ರಾಜ್ಕುಮಾರ್ ಅಣ್ಣವ್ರ ಹೆಸರಲ್ಲಿ ಒಂದು ತಿಂಡಿ ಮಾಡಬಾರ್ದು ಅಂತೇಳಿ ಅಣ್ಣವ್ರ ಹೆಸರಲ್ಲಿ ತಿಂಡಿ ಇಟ್ಟು. ಇಲ್ಲಿ ಜನಗಳೇನು ಮಾಡಿದ್ರು, ಇಲ್ಲಿ ರಾಜ್ಕುಮಾರ್ ಸ್ಪೆಷಲ್ ಅಂತ ಇಟ್ಟಾಗ
ಆಟೋಮೆಟಿಕ್ಕಾಗಿ ಎಲ್ಲಿ ಹೋಗೋಣ ಅಂತ ಅವ್ರಿಗೆ ಮಾತಾಡ್ಕೊಂಡು ತರಬೇಕಾದ್ರೆ ರಾಜ್ಕುಮಾರ್ ಅಂಗಡಿಗೆ ಹೋಗೋಣ, ರಾಜ್ಕುಮಾರ್ ಬೇಲ್ ಅಂಗಡಿಗೆ ಹೋಗೋಣ ಅಂತ ಒಂದು ಅವರೇ ಜನಗಳೇ ಹೆಸರಿಟ್ಟಿದ್ದು ಕಸ್ಟಮರ್ಸ್, ನಮ್ಮ ಕಸ್ಟಮರ್ಸ್ ರಾಜ್ಕುಮಾರ್ ಬೇಲ್ ಅಂಗಡಿ ಅಂತ. ಶ್ರೀ ಮಾರುತಿ ಬೇಲ್ ಸಾಗರ್ ಅಂತ ಬರುತ್ತೆ, ಅದು ಜತ್ಬಿಟ್ಟು ಜನಗಳೇನು ಮಾಡ್ಬಿಟ್ರು ರಾಜ್ಕುಮಾರ್ ಬೇಲ್ ಅಂಗಡಿ ಅಂತ ಇಟ್ಬಿಟ್ರಲ್ಲ. ಆಗ ಏನು ಮಾಡ್ದೋ ನಾವು ಆ ಹಳೆ ಹೆಸರು ಶ್ರೀ ಮಾರುತಿ ಬೇಲ್ ಸಾಗರ್ ಇಲ್ಲಿ ಜೊತೆಗೆ ಇದು ರಾಜ್ಕುಮಾರ್ ಬೇಲ್ ಅನ್ನೋದು ಒಂದು ಅದು ಅಡ್ರೆಸ್ ತಪ್ಪಾಗಬಾರ್ದು, ಗೊತ್ತಾಗ ಏನ್ಬಿಟ್ಟು ಏನು ಮಾಡ್ದ ಆ ರಾಜ್ಕುಮಾರ್ ಬೇಲ್ ಅಂಗಡಿ ಅಂತಾರೆ ಎಲ್ಲ ಸಾಮಾನ್ಯ ಕರೆಯೋದು. ಮೊದಲು ನಿಮ್ದು ಅಂಗಡಿ ಸರ್ಕಲಲ್ಲಿ ತಳ್ಳಗಡೆ ಇತ್ತಲ್ಲ ಸರ್? ಹೌದು, ಇಲ್ಲಿ ಸರ್ಕಲ್ ಇಲ್ಲೇ ಸರ್ಕಲಲ್ಲಿ ಇತ್ತು ಸರ್ ಅಲ್ಲಿ ಗಾಡಿ ಅಂತ. ಇವಾಗ ಇಲ್ಲಿ ಇಟ್ಕೊಂಡಿದ್ದೀವಿ. ಮತ್ತೆ ರೇಟ್ಸ್ ಎಲ್ಲ ಹೆಂಗೆ ಕೊಡ್ತಿದ್ದೀರಾ ಸರ್ ಜನಕ್ಕೆ? ಸರ್ ಎಲ್ಲ ಆಲ್ಮೋಸ್ಟ್ ಆಲ್ ರೀಸನೇಬಲ್. ಯಾಕೆ ಅಂತ ಅಂದರೆ ಕೇಳಿದ್ದೀವಿ ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್. ಹೌದು, ಯಾಕಂದರೆ ಏನಾಗ್ಬಿಡುತ್ತೆ ಅಂತಂದರೆ ಇವತ್ತು ಇಲ್ಲ 60-70 ರುಪೀಸು ಬೇಲ್ಪುರಿ ಕೆಲವೊಂದು ಕಡೆ ಮಾಡ್ತಾರೆ, 30 ರೂಪಾಯಿ ಮಾಡ್ತಾರೆ. ಇದ್ರ ಮಧ್ಯದಲ್ಲಿ ಇವತ್ತು ನೋಡಿ ಚುರುಮುರಿ 40 ರೂಪಾಯಿ, ಸೇವ್ ಪುರಿ 40 ರೂಪಾಯಿ, ಟೊಮೊಟೊ ಸ್ಲೈಸ್ 40 ರೂಪಾಯಿ. ಈ ಕೆಲವೊಂದು ಅಡಿಷನಲ್ ಐಟಮ್ಗಳು ಯಾವ್ಯಾವ ಥರ ಆ ರೀತಿ ಅಷ್ಟೇ. ಒಟ್ಟಲ್ಲಿ ಅವ್ರಿಗೆ ಪಾಕೆಟ್ಗೆ ಏನಂತೂ ಇದಾಗೋದಿಲ್ಲ, ಒಂಥರ ಫ್ರೆಂಡ್ಲಿ ಆಗಿರುತ್ತೆ. 40 ರೂಪಾಯಿ ಕೊಟ್ಟು ಒಂದು ಬೇಲ್ಪುರಿ ತಿಂದರು ಮೋರ್ ದೆನ್ ಒಂದು 10 ಮಿನಿಟ್ಸ್ ಆದರೂ ನಾನು ಒಂದು ಒಳ್ಳೆ ಕಡೆ ಚುರುಮುರಿ ತಿಂದು ಅನ್ನೋ ಫೀಲ್ ಅಂತೂ ಖಂಡಿತ ಇರುತ್ತೆ. ಯಾಕಂದ್ರೆ ನಮ್ಮ ಕಸ್ಟಮರ್ಸ್ ನಮ್ಮ ಹತ್ರ ಹೇಳಿರೋದು ಆ ರೀತಿಯೇ, ಅದನ್ನು ನಾವು ಇದು ಮಾಡ್ತೀವಿ ಅಷ್ಟೇ. ಇನ್ನೊಂದು ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಇಲ್ಲಿ ಪಕ್ಕದಲ್ಲಿ ನಮ್ಮ ಅಂಗಡಿ ನಮ್ಮ ಮಗನ ಕಲಿಟ್ಟು ಮಾಡಿಸ್ತಾ ಇದ್ದೀವಿ. ಇಲ್ಲಿ ಕೆಲವ್ರು ಕೇಳ್ತೀರಿ ಸರ್ ಚಾಟ್ಸ್ ತಿಂದಾದ್ಮೇಲೆ ಲಿಕ್ವಿಡ್ ಯಾವ್ದಾರ ಕುಡಿಬೇಕು ಹಾಗೆ ಹೇಗೆ ಅಂತ ಅಂದರು. ಒಂಥರ ಅದಕ್ಕೋಸ್ಕರ ಇಲ್ಲಿ ಮಸಾಲ ಸೋಡಾ ಮಸಾಲ ಸೋಡಾ, ಪೆಪ್ಸಿ ಮಸಾಲ ಈ ಕೆಲವೊಂದೆಲ್ಲ ಮಾಡ್ತೀವಿ. ಮತ್ತು ಇದು ಬೆಣ್ಣೆ ಮತ್ತು ಗುಲ್ಕನ್ನು ಅದು ಭಾಳ ಕೆಲವೊಂದು. ಅದಕ್ಕೋಸ್ಕರ ನಾವೇನು ಮಾಡ್ಬಿಡ್ತೀವಿ, ಬೆಣ್ಣೆನ ಪ್ಯೂರ್ ನಾಗಮಂಗಲದ ಕಡೆ ಹಳ್ಳಿ ಸಿಗುತ್ತೆ, ನಮ್ಮ ಸ್ನೇಹಿತರೊಬ್ರು ಇದ್ದಾರೆ, ಅವ್ರ ಮುಖಾಂತರ ಇಲ್ಲಿ ನಮಗೆ ಕೊಟ್ಟು ಕಳಿಸ್ತಾರೆ. ಆ ಬೆಣ್ಣೆ ಮತ್ತು ಗುಲ್ಕನ್ ಕಾಂಬಿನೇಷನ್ ಮಾಡಿ ಇಲ್ಲಿ ಪಕ್ಕದಲ್ಲೇ ಸ್ಟಾರ್ಟ್ ಮಾಡಿದ್ದೀವಿ. ಹೌದು, ಇದು ಸರ್ ಸ್ಟಾರ್ಟ್ ಮಾಡಿ ಒಂದು 3-4 ತಿಂಗಳಾಗಿದೆ ಸರ್ ಅಷ್ಟೇ. ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ರಾಮಕೃಷ್ಣ ಆಶ್ರಮ ಪಾರ್ಕ್, ಅಯೋವದನರಾವ್ ರಸ್ತೆ, ಗವಿಪುರಂ ಎಕ್ಸ್ಟೆನ್ಷನ್ನು, ನಿಯರ್ ಕೆನರಾ ಬ್ಯಾಂಕು, ಹಳೆ ಸಿಂಡಿಕೇಟ್ ಬ್ಯಾಂಕು ನಿಯರ್, ಇವಾಗ ಕೆನರಾ ಬ್ಯಾಂಕ್ ಆಗಿದೆ. ಮೊದಲು ಸಿಂಡಿಕೇಟ್ ಆಗಿತ್ತು, ಇವಾಗ ಕೆನರಾ ಬ್ಯಾಂಕ್ ಆಗಿದೆ. ಹಾಂ ಸರ್. ನಿಪ್ಪಟ್ಟು ಇಟ್ಬಿಟ್ಟು ಸರ್ ಈ ಕಡೆ. ಸರ್ ನಿಪ್ಪಟ್ಟು ಸರ್ ಅದು ಸರ್ ನಿಮ್ದೆ ನಿಪ್ಪಟ್ಟು. ನಮ್ಮ ಹುಡುಗರೇ ನಮ್ಮಲ್ಲಿ ಹೇಳ್ಕೊಟ್ಟವ್ರೆ ಅವರು. ಸೊ ನಾವು ರೆಗ್ಯುಲರ್ ಆಗಿ ಬರ್ತಿರ್ತೀವಿ, ನಾವು ಇಲ್ಲೇ ಆಫೀಸಲ್ಲಿ ವರ್ಕ್ ಮಾಡೋದು, ನಾವು ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ಓಕೆ, ಏನು ಇಷ್ಟ ಮೇಡಮ್ ಇಲ್ಲಿ ನಿಮಗೆ? ಸೊ ನಾವು ರೆಗ್ಯುಲರ್ ಆಗಿ ಇಲ್ಲಿ ತೊಗೊಳೋದು ಲೈಕ್ ಬೇಲ್. ಸೊ ರಾಜ್ಕುಮಾರ್ ಬೇಲ್ ಪಾಯಿಂಟಲ್ಲಿ ಬಂದು ನಾವು ಸ್ವೀಟ್ ಕಾರ್ನ್ ಸ್ಪೆಷಲ್ ತೊಗೊಂಡಿದ್ದೀವಿ. ಸ್ವೀಟ್ ಕಾರ್ನ್ ಸ್ಪೆಷಲ್ಗೆ ಬೇಜಾನ್ ಇಂಗ್ರೀಡಿಯೆಂಟ್ಸ್ ಹೋಗಿದೆ. ವೆಜಿಟೇಬಲ್ಸು, ಕ್ಯಾರೆಟು, ಆನಿಯನ್ಸು, ಸ್ವೀಟ್ ಕಾರ್ನು, ಆಮೇಲೆ ನಿಪ್ಪಟ್ಟು, ದಪ್ಪ ನಿಪ್ಪಟ್ಟು, ಸೇವು, ವೆಜ್ಜಾನ್ ವೆರೈಟಿ ಹೋಗಿದೆ. ಆಮೇಲೆ ಇವರು ಎಲ್ಲ ಇಂಗ್ರೀಡಿಯೆಂಟ್ಸು ಫ್ರೆಶ್ಶಾಗಿ ಹಾಕುವಂಥದ್ದು. ನೋಡಿದ್ರೆ ಸ್ವೀಟ್ ಕಾರ್ನ್ ಮೇಲ್ಗಡೆ ಇಣಕಿ ನೋಡ್ತಾ ಇದ್ದಾವೆ. ಕೊತ್ತಂಬರಿ ಎಲ್ಲ ಫುಲ್ಲು ಅಂಟ್ಕೊಂಡ್ಬಿಟ್ಟಿದೆ ಎಲ್ಲ ಕಡೆನೂ. ಕೊತ್ತಂಬರಿ ಎಲ್ಲ ಫುಲ್ ಸಿಗ್ತಿದೆ ಕಣ್ಣಿಗೆ ನೋಡೋಕ್ಕೆ. ಓಹೋ, ಏನಕ್ಕೆ ಫೇಮಸ್ ಅಂದರೆ ಇಲ್ಲಿ ಕ್ವಾಲಿಟಿಗೆ ಫೇಮಸ್. ಬಾಯಲ್ಲೆಲ್ಲ ಫುಲ್ಲು ಕುಣಿದಾಡುತ್ತೆ ಹಂಗೆ ರುಚಿ, ಆ ಟೇಸ್ಟು, ಆ ಫ್ಲೇವರು, ಆ ಕಾರ್ನು ಸ್ವೀಟ್ನೆಸ್ಸು, ಆಮೇಲೆ ಹಾಕಿರೋಂಥ ಒಂದು ಗ್ರೀನ್ ಚಿಲ್ಲಿದು ಒಂದು ಮಸಾಲ ಹಾಕಿರ್ತಾರಲ್ಲ ಅದು ಮೇಲೆ ಉದುರಿಸ್ತಾರೆ, ಅದರದ್ದು ಖಾರ, ಆಮೇಲೆ ಆ ಸ್ವೀಟ್ ಹಾಕ್ತಾರೆ ಒಂದು ಸ್ವಲ್ಪ ಮೇಲ್ಗಡೆ, ಅದನ್ನು ಸ್ವೀಟು ಸ್ವಲ್ಪ ಹಾಕ್ತಾರೆ. ಬೆಲ್ಲ ಗಿಲ್ಲ ಹಾಕಿ ಮಾಡಿರೋಂಥ ಒಂದು ಸ್ವೀಟು, ಅದು ಒಂಥರ ಮಜವಾಗಿದೆ. ಆಮೇಲೆ ಕ್ಯಾರೆಟು, ಕೊತ್ತಂಬರಿ ಸೊಪ್ಪೆಲ್ಲ ಸಿಗ್ತಾಗ ಅದರದ್ದು ಬೈಟಲ್ಲಿ ಅದರದ್ದು ಒಂದು ರುಚಿ. ಇದು ಸ್ಪೆಷಲ್ ಏನಂತಂದರೆ ಈ ಚಾಟ್ಸ್ದು ಸ್ಪೆಷಲ್ಗಳು ಏನಂತಂದರೆ ಎಲ್ಲ ಒಂಥರ ವೆರೈಟಿ, ಎಲ್ಲ ಟೇಸ್ಟು ಒಂದೇ ಸರಿ ನಾಲ್ಗೆಗೆ ಸಿಕ್ತಾಗ ಅದೇ ಮಜಾ. ರಾಜ್ಕುಮಾರ್ ಭಕ್ತರು ಇವರು. ಆ್ಯಕ್ಚುಲಿ ಒಂದು 55 ವರ್ಷ ಆಗಿದೆ ಸ್ಟಾರ್ಟ್ ಮಾಡಿ, 55 ವರ್ಷದಿಂದ ನಡ್ಸ್ಕೊಬಂದಿರೋದು. ಆಮೇಲೆ ರಾಜ್ಕುಮಾರ್ ಸ್ಪೆಷಲ್ ಅಂತ ಏನೋ ಸ್ಟಾರ್ಟ್ ಮಾಡೋದಂತೆ, ಅದು ಮಾಡಿದ್ಮೇಲೆ ಜನ ಅಂಗಡಿ ಹೆಸರನ್ನ ಹೇಳೋದಕ್ಕೆ ಬದಲು ರಾಜ್ಕುಮಾರ್ ಅಂಗಡಿ, ರಾಜ್ಕುಮಾರ್ ಚಾಟ್ಸು ಅಂತ
ಫೇಮಸ್ ಆಗಿದ್ದು. ಸರ್ ನಮಗೆ ರಾಜ್ಕುಮಾರ್ ನಮ್ಮ ಅಂಗಡಿಗೆ ಬರಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ನಮಗೆ ಏನು ನಮ್ಮಿದು ನೋಡಿ ಅವ್ರು 2006 ಆ ರೀತಿ ಆಗೋಯ್ತು. ಅದಾದ್ಮೇಲೆ ನೋಡಿ ನಮಗೆ ಗೊತ್ತಿರಲಿಲ್ಲ ನಮ್ಮ ಅಂಗಡಿಗೆ ಹಿಂಗೆ ಪುನೀತ್ ರಾಜ್ಕುಮಾರ್ ಅವ್ರು ಬರ್ತಾರೆ, ಸೇವ್ ಪುರಿ ತರಿಸ್ಕೊಂತಾರೆ ಅಂತ. ನಮ್ಮ ಸ್ನೇಹಿತರೊಬ್ಬರು ಬಸವನಗುಡಿಲಿ ಸತೀಶ್ ಊರಾಡ್ ಅಂತಿದ್ದಾರೆ. ಈ ಪುನೀತ್ ರಾಜ್ಕುಮಾರ್ ಇಲ್ಲಿ ಬಸವನಗುಡಿಲಿ ಏನಾದ್ರು ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂದಾಗ ಅವ್ರು ಇಲ್ಲಿ ನಮ್ಮ ಅಂಗಡಿ ಸಜೆಷನ್ ಮಾಡಿದ್ದಾರೆ. ಓಕೆ. ಆಮೇಲೆ ಇಲ್ಲಿ ಏನು ಚೆನ್ನಾಗಿ ಮಾಡ್ತಾರೆ, ಟಿಕ್ಕಿ ಪುರಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದಾಗ ಇಲ್ಲೊಂದ್ಸರ್ತಿ ಅಣ್ಣವ್ರದ್ದು ಪ್ರತಿಮೆ ಇನಾಗ್ರೇಷನ್ ಬಂದಿದ್ದಾಗ ಲೋಟ್ ಬರೋಣ ಬನ್ನಿ ಅಂತ ಬಂದಿದ್ದಾರೆ. ತಿಂದ್ಬಿಟ್ಟು ಭಾಳ ಖುಷಿ ಪಟ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ, ಸೇವ್ ಪುರಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಅದಾದಮೇಲೆ ಪ್ರತಿ ಸಾರಿ ಬಂದಾಗಲೂ ಅವ್ರು ಸತೀಶ್ ಊರಾಡ್ ಅವ್ರ ಕೈಲಿ ಅಲ್ಲಿ ಬಸವನಗುಡಿ ಕಡೆ ಹೋದರೆ ಹಿಂಗೆ ಟಿಕ್ಕಿ ಪುರಿ ತನ್ನಿ ಅಂತ ತರಿಸ್ಕೊಳ್ಳೋದು. ಅಂಗಡಿ ಯಾವತ್ತು ಹಿಡಿದು ನಮಗೆ ಬರಲಿಲ್ಲ. ಬಟ್ ಅವ್ರು ಯಾವಾಗಲೂ ಇಲ್ಲಿ ಬಂದರೆ ಅವ್ರು ಕಾರ ನಿಲ್ಲಿಸಿ ತೊಗೊಂಡು ತಿನ್ಕೊಂಡು ಹೋಗ್ತಿದ್ರಂತೆ. ಅದೊಂದು ಖುಷಿ ನಮಗೆ. ನಾವು ಸುಮ್ಮನೆ ಏನಪ್ಪ ಅಂತಂದ್ರೆ ಅಲ್ಲಿ ಇಲ್ಲಿ ಹಾಕ್ಬೇಡಿ, ನಮ್ದು ಆಮೇಲೆ ಯಾರು ಇಲ್ವಲ್ಲ, ಇವರೇ ಮಾಡಲಿ. ನಾವಿಲ್ಲಿ ಫೇಮಸ್ ರಾಜ್ಕುಮಾರ್ ಸ್ಪೆಷಲ್ ತೊಗೊಂಡಿದ್ದೀವಿ. ರಾಜ್ಕುಮಾರ್ ಸ್ಪೆಷಲ್ಗೆ ಬೇಜಾನ್ ವೆರೈಟಿ ಹೋಗಿದೆ, ತುಂಬ ವೆರೈಟಿ ಹೋಗಿದೆ. ನಾರ್ಮಲಾಗಿ ಹಾಕೋ ಇಂಗ್ರೀಡಿಯೆಂಟ್ಸ್ಗಿಂತ ಜಾಸ್ತಿ ಇಂಗ್ರೀಡಿಯೆಂಟ್ಸು ಇದರಲ್ಲಿ ನೋಡಿ. ಕಾಂಗ್ರೆಸ್ ಕಡಲೆಕಾಯಿ ಬೀಜ, ಆಮೇಲೆ ಖಾರ ಶಾವಿಗೆ, ಸೇವು, ಪೈನಾಪಲ್ಲು, ದಾಳಿಂಬೆ ಹಣ್ಣು, ಕಾರ್ನು, ನಿಪ್ಪಟ್ಟು, ಒಂದಲ್ಲ ಎರಡಲ್ಲ ಗುರು, ಬೇಜಾನ್ ವೆರೈಟಿ. ಸೊ ಅದಕ್ಕೆ ರಾಜ್ಕುಮಾರ್ ಸ್ಪೆಷಲ್ ಅಂತ ಹೇಳೋದು. ಯಾಕಂದರೆ ಎಲ್ಲ ಥರದ ಒಂದು ರುಚಿನೂ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದಕ್ಕೆ ರಾಜ್ಕುಮಾರ್ ಸ್ಪೆಷಲ್ ಅಂತ ಹೇಳೋದು. ನೋಡ್ಬಿಡೋಣ ಒಂದು ದೊಡ್ಡ ಬೈಟ್ ಎತ್ಕೊಂಡು. ಆಹಾ, ಎಲ್ಲ ಥರನೂ ಇದರಲ್ಲಿ ಮಿಕ್ಸ್ ಆಗೋಗಿದೆ ರುಚಿ. ಸ್ವೀಟು, ಹುಳಿ, ಉಪ್ಪು, ಖಾರ ಎಲ್ಲನೂ ಇದೆ ಗುರು ಇದರಲ್ಲಿ. ಇದು ಒಂದು 3 ವೀಕ್ಸ್ ಬ್ಯಾಕ್ ನನ್ನ ಫ್ರೆಂಡ್ ಫಸ್ಟ್ ಟೈಮ್ ನನಗೆ ಸಜೆಸ್ಟ್ ಮಾಡಿದ್ದು. ಆವಾಗಿಂದ ಅನ್ಕೋತಿದ್ವಿ ಬರಬೇಕು ಅಂತ. ಆವಾಗಿಂದ ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ದು ದಹಿ ಟಿಕ್ಕಿ ಗೋಜಿ ಚಾಟಿಲಿ ಸಕ್ಕತ್ತಾಗಿದೆ. ಆ್ಯಂಡ್ ಎಕ್ಸ್ಟ್ರಾ ಸ್ಪೈಸಿ ಮಾಡಿಸಿದ್ದೀವಿ, ಕಣ್ಣಲ್ಲಿ ನೋಡ್ಬೋದು. ಸ್ಪೈಸ್ನೆಸ್ ಕಾಣಿಸ್ತಿದೆ, ಸಕ್ಕತ್ತಾಗಿದೆ ಟೇಸ್ಟ್. ಎಂಜಾಯ್ ಮಾಡ್ಬೋದಲ್ಲ, ಆಗಿದೆ. ದಹಿ ಟಿಕ್ಕಿ ತೊಗೊಂಡಿದ್ದೀವಿ. ಒಂದ್ಸರಿ ನೋಡ್ಬಿಡಿ. ದಹಿ ಟಿಕ್ಕಿ ಮೊಸರು ಹಾಕಿ ಕೊಟ್ಟಿರ್ತಾರೆ, ನಿಪ್ಪಟ್ಟು ಮೇಲೆ ಏನೇನೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ, ಅಂದರೆ ವೆಜಿಟೇಬಲ್ಸು, ಕ್ಯಾರೆಟು, ಮತ್ತು ಕೊತ್ತಂಬರಿ, ಸೇವು, ಆಮೇಲೆ ಈ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಇದೆಲ್ಲ ಹಾಕಿರ್ತಾರೆ. ಸೊ ನಾರ್ಮಲಾಗಿ ದಹಿ ಟಿಕ್ಕಿ, ದಹಿ ಪುರಿ ತುಂಬ ಕಡೆ ತಿಂದಿರ್ತೀವಿ. ಸೊ ಇಲ್ಲಿ ಹೇಗಿರುತ್ತೆ ಅಂತ ನೋಡೋಣ. ಒಂದು ದೊಡ್ಡ ಬೈಟು ಎತ್ಕೊಂಡು ನಿಪ್ಪಟ್ಟು ಕೊಡಿದ್ರೆ ಅದೊಂದು ಮಜಾನೇ ಬೇರೆ ಗುರು. ಇದ್ರ ಜೊತೆ ಆ ಒಂದು ಡ್ರೈ ಐಟಮ್ ಜೊತೆ ಈ ದಹಿ, ಆಮೇಲೆ ಮೊಸರು, ಆಮೇಲೆ ಆ ಸ್ವೀಟು, ಸ್ವಲ್ಪ ಖಾರ ಹಾಕಿ ಕೊಟ್ಟಾಗ ಕಟ್ಟ ತಕ್ಷಣ ಆ ಡ್ರೈ ಜೊತೆ ಆ ಒಂದು ಜ್ಯೂಸಿನೆಸ್ಸು ರಿಲೀಸ್ ಆಗುತ್ತಲ್ಲ, ಮಜಾನೋ ಮಜಾ. ಇದರಲ್ಲಿ ನಿಮ್ಗೆ ಏನಂದರೆ ಸ್ಪೆಷಲ್ ಬೇರೆ ಕಡೆಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ಟೇಸ್ಟಲ್ಲಿ ನಿಮಗೆ ಮೊಸರು ಟೇಸ್ಟ್ ಜಾಸ್ತಿ ಸಿಗುತ್ತೆ ಕೆಲವೊಂದು ಕಡೆ, ಇಲ್ಲಾಂದರೆ ಕೆಲವೊಂದು ಕಡೆ ಆ ಒಂದು ಸ್ವೀಟ್ ಜಾಸ್ತಿ ಟೇಸ್ಟ್ ಸಿಗುತ್ತೆ ಕೆಲವೊಂದು ಕಡೆ. ಬಟ್ ಇಲ್ಲಿ ಏನಂತಂದರೆ ಮೊಸರು, ಆ ಸ್ವೀಟು, ಖಾರ ಜೊತೆ ನಿಪ್ಪಟ್ಟು ಜೊತೆ ಹೊಂದ್ಕೊಂಡ್ಬಿಡುತ್ತೆ ನೀಟಾಗಿ. ಆಮೇಲೆ ಆ ಒಂದು ಟೇಸ್ಟ್ ಜೊತೆ ಆನಿಯನ್ನು, ಆ ಸೇವು, ಕ್ಯಾರೆಟು, ಕಡಲೆಕಾಯಿ ಬೀಜಗಳು ಸಿಗ್ತಾ ಇರ್ತವೆ. ಅದು ಮಜಾ ಅಂದರೆ ಸಾಕಾಗಿದೆ. ಗಟ್ಟಿ ಮೊಸರು, ತಳದಲ್ಲಿ ಖಾರ, ಮೇಲ್ಗಡೆ ಸ್ವೀಟು, ಸೂಪರಾಗಿದೆ, ಅದ್ಭುತವಾಗಿದೆ. ಸೊ ಇಲ್ಲಿ ನಿಮಗೆ 30-35 ಐಟಮ್ ಸಿಗುತ್ತೆ. 30-35 ಐಟಮಲ್ಲಿ ಯಾವ್ದು ತಿಂತೀರೋ ಯಾವ್ದು ಬಿಡ್ತೀರೋ ನೀವು ಬಿಟ್ಟಿದ್ದು. ಪ್ರತಿಯೊಂದು ಕೂಡ ಅದ್ಭುತವಾಗಿ ಮಾಡ್ಕೊಡ್ತಾರೆ. ಟೇಸ್ಟ್ ವೈಸ್ ಅಷ್ಟೇ, ಕ್ವಾಲಿಟಿ ವೈಸ್ ಅಷ್ಟೇ, ಕಾಸ್ಟ್ ವೈಸ್ ಅಷ್ಟೇ. ಸೂಪರಾಗಿದೆ. ಆಮೇಲೆ ಇವಾಗ ಲಾಸ್ಟಲ್ಲಿ ಖಾರ ಸಿಗ್ತಿದೆ. ಒಂದು ಚಾಟ್ ಮಸಾಲ ಥರ, ಅಂದರೆ ಖಾರ ಪುಡಿಯನ್ನು ಉದುರಿಸಿದ್ರು ಅದ್ರದ್ದು ಇವಾಗ ತುಟಿ ಅಂಚಲ್ಲಿ ನಾಲ್ಗೆ ತುದಿಲಿ ಖಾರ ಚೂರು ಅಂತಿದೆ. ಚೆನ್ನಾಗಿದೆ, ಮಜವಾಗಿದೆ ಒಟ್ಟಿನಲ್ಲಿ. ಸೊ ಈವ್ನಿಂಗ್ ಸ್ಪೆಷಲ್. ಈವ್ನಿಂಗ್ ಟೈಮಲ್ಲಿ ಬಂದರೆ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಬಂದು ಆರಾಮಾಗಿ ಕುತ್ಕೊಂಡು
ಆರ್ಡ್ರ್ ಮಾಡಿಕೊಂಡು ಯಾವ ರೇಟ್ ಬೇಕು ಯಾವ ರೇಟ್ ತಿಂದ್ಕೊಂಡು ಎಂಜಾಯ್ ಮಾಡ್ಕೋಬೋದು. ಮುಗಿಸ್ಕೊಂಡು ಪಕ್ಕದಲ್ಲೇ ಗುಲ್ಕನ್ನು, ಬನ್ನು, ಆಮೇಲೆ ಸೋಡಾ ಈ ಥರ ಅಂಗಡಿ ಹೊಸ್ದಾಗಿ ಓಪನ್ ಮಾಡಿದ್ದಾರೆ. ಇದು ಬಂದು ರಾಜ್ಕುಮಾರ್ ಬೇಲ್ ಅಂಗಡಿ, ಆಮೇಲೆ ಬೆಣ್ಣೆ ಗುಲ್ಕನ್ ಮತ್ತು ಮಸಾಲ ಸೋಡಾ ಸೆಂಟರ್ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿದೆ. ಇದು ಮುಗಿಸ್ಬಿಟ್ಟು ಬೆಣ್ಣೆ ಗುಲ್ಕನ್ನು ಯಾವ್ದಾರು ಒಂದು ಟ್ರೈ ಮಾಡೋಣ ತಾಳಿ. ಕೊನೆಯಲ್ಲಿ ಅದು ಟ್ರೈ ಮಾಡಬೇಕು, ಮಜವಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಸಮ್ಮರ್ಗೆ ತಂಪಾಗುತ್ತೆ ತಿಂದರೆ. ಬೆಣ್ಣೆ ಹೆಂಗಿರೋದು ವಾಸನೆ ಬರುತ್ತೆ, ಬೆಣ್ಣೆಲಿ ಯಾವುದಕ್ಕೆ ವಾಸನೆ ಒಂಥರ ಜಿಡ್ಡು ಬರಲ್ಲ. ಗುಲ್ಕನ್ ತಿನ್ನಷ್ಟು ಮನುಷ್ಯನಿಗೆ ತುಂಬ ಒಳ್ಳೆಯದು. ಗುಲ್ಕನ್ ದಿನ ತಿನ್ನಷ್ಟು ಏನಾಗುತ್ತೆ ಅಂದರೆ ಮನುಷ್ಯ ಬಾಡಿಲಿ ಮೆಟಬಾಲಿಸಮ್ ಆ್ಯಕ್ಟಿವಿಟಿ ಇಂಪ್ರೂವ್ ಮಾಡುತ್ತೆ, ಮತ್ತು ಸ್ಕಿನ್ಗೆಲ್ಲ ಫ್ರೆಶ್ನೆಸ್ ಬರುತ್ತೆ, ಪಕ್ಕದಲ್ಲಿ ಕಾಂತಿ ಬರುತ್ತೆ. ಆಮೇಲೆ ನಾವು ಹಾಕೋ ಬೆಣ್ಣೆ ಬಂದು ಪ್ಯೂರ್ ಬೆಣ್ಣೆ, ವೈಟ್ ಬೆಣ್ಣೆ. ನೀವು ವೈಟ್ ಬೆಣ್ಣೆಯಲ್ಲಿ ಯಾವುದೇ ರೀತಿ ಕೊಬ್ಬಿನಾಂಶ ಇರೋಲ್ಲ ಮತ್ತು ಉಪ್ಪು ಹಾಕಿರಲ್ಲ. ಗುಲ್ಕನ್ ಬೆಣ್ಣೆ ವಿತ್ ಡ್ರೈ ಫ್ರೂಟ್ಸ್ ಇಲ್ಲಿ ಸಿಗತ್ತೆ. ಸೊ ನಾವು ತೊಗೊಂಡಿದ್ದೀವಿ. ಸೊ ಇದು ಬಂದು ವಿತ್ ಡ್ರೈ ಫ್ರೂಟ್ಸು, ಕ್ಯಾಶ್ಯೂಸು, ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಬೇಜಾನ್ ಹೋಗಿದೆ. ಆಮೇಲೆ ಬೆಣ್ಣೆ, ಬಾಳೆಹಣ್ಣು, ಗುಲ್ಕನ್ನು ಮಿಕ್ಸ್ ಮಾಡಿ ಕೊಟ್ಟಿರುವಂಥದ್ದು. ಸರಿ ನೋಡ್ಬಿಡಿ, ಫೋಕಸ್ ಕತ್ಲೆ ಅನಿಸ್ತೈತಾ? ಇವಾಗ ಬೆಳ್ಕೊಂತು. ಇಲ್ಲಿ ಜೆಲ್ಲಿನೂ ಹಾಕ್ಕೊಟ್ಟಿದ್ದಾರೆ. ಇದು ಜೆಲ್ಲಿ ಮೇಲೆ ಇದೆಲ್ಲ ಚಾಕ್ಲೇಟ್ ಸಿರಪ್ ಥರ ಹಾಕ್ತಿದ್ರ ಮೇಲೆ. ಆಹಾ, ಈ ಸಮ್ಮರ್ ಟೈಮ್ಗೆ ಇದು ಸೂಪರಾಗಿರುತ್ತೆ. ನಾಗಮಂಗಲದಿಂದ ತಂದಿರೋ ಬೆಣ್ಣೆ ಹಾಕಿ ಮಾಡಿಕೊಟ್ಟಿರುವಂತಹ ರೆಸಿಪಿ. ಬೆಣ್ಣೆ ಏನಂದರೆ ಫ್ರೆಶ್ ಆಗಿದೆ, ಸ್ಮೆಲ್ಲೆಲ್ಲ ಬರ್ತಿಲ್ಲ, ಬೆಣ್ಣೆದು ಸ್ಮೆಲ್ಲು ಬರೋಲ್ಲ. ಈಗ ಮಜ್ಜಿಗೆಯಿಂದ ಎತ್ತಿರೋ ಬೆಣ್ಣೆ ಥರ ಇದೆ. ಸೊ ಫ್ರೆಶ್ ಆಗಿರೋ ಕಡ್ದು ಮಾಡಿರೋಂಥ ಕೆಮಿಕಲ್ ಮಿಶ್ರಣ ಇಲ್ಲಿರೋಂಥ ಬೆಣ್ಣೆ. ಆಮೇಲೆ ಗುಲ್ಕನ್ನು ಅಷ್ಟೇ, ಫ್ರೆಶ್ ಗುಲ್ಕನ್ನು. ಸೊ 70 ರೂಪಾಯಿಗೆ ಅವರು ಪ್ಯಾಕೆಟಲ್ಲಿ ಇಕ್ಕಿದ್ದಾರೆ. ಇಲ್ಲಿ ಗುಲ್ಕನ್ ಸಪ್ರೇಟಾಗಿ ತೊಗೊಬೋದು, ಅದು ಸಿಗುತ್ತಂತೆ. ಸ್ವೀಟಾಗಿದೆ. ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಸಿಗ್ತಾಗ ಜೊತೆಯಲ್ಲಿ. ಓಹೋ, ಸೂಪರ್. ಗುಲ್ಕನ್ ಸ್ವೀಟ್ನೆಸ್ಸು, ಆಮೇಲೆ ಬೆಣ್ಣೆಯ ಒಂದು ರುಚಿ ಬಾಯಿಗೆ, ಕೊನೆಗೆ ಡ್ರೈ ಫ್ರೂಟ್ಸು, ಆಮೇಲೆ ಬಾಳೆಹಣ್ಣು. ಅಯ್ಯೋ, ಒಂದು ಸೂಪರಾಗಿದೆ. ಅಲ್ವಾಗಿದೆ. ಪಕ್ಕದಲ್ಲಿ ಚಾಟ್ಸ್ ಎಲ್ಲ ತಿನ್ಕೊಂಡು ನೀವು ಖಾರ ಇರುತ್ತೆ, ಬಾಯೆಲ್ಲ ಖಾರ ಆಗಿರುತ್ತೆ ಎಲ್ಲದು. ಅದ್ರ ಜೊತೆಗೆ ಕೊನೆಯಲ್ಲಿ ಇದು ತಿಂದರೆ ನಿಮ್ಮ ಮಕ್ಕಳು ಮರಿ ಬಂದರೆ ಇದನ್ನು ಪಕ್ಕಾ ಕೊಡಿಸೇ ಸೂಪರ್. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟು ಇದೇ ಥರ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವಾಗ ನಮ್ಮ ಚಾನಲ್ ಸಪೋರ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲೊಕೇಶನ್ ಲಿಂಕು. Sure.